ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್. ಇದು ಲಾಸ್ಟ್ ವ್ಲಾಗಲ್ಲಿ ಗಾಯ್ಸ್ ನಾನು ಫ್ಲೈಟಲ್ಲಿ ಹತ್ತಿರೋದು ಮೈಸೂರು ಟು ಗೋವಾ ಹೋಗ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇದು ಫ್ಲೈಟಲ್ಲಿ ಹೋಗ್ತಾ ಇರೋದು. ತುಂಬಾ ಚೆನ್ನಾಗಿದೆ ವೆದರು. ಸೊ ತುಂಬ ಖುಷಿ ಆಗ್ತಿದೆ. ಸೊ ನೋಡಿ, ನನಗೆ ಇಲ್ಲಿ ಫಸ್ಟ್ ಸೀಟ್ ಸಿಕ್ಕಿರೋದ್ರಿಂದ ಕೂತ್ಕೊಳ್ಳೋದಕ್ಕೂ ಕೂಡ ಸ್ಪೇಸ್ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಇನ್ನು ಹೊರಗಡೆ ನನಗೆ ವಿಂಡೋ ಸಿಕ್ಕಿದೆ. ಸೊ ಹಾಗಾಗಿ ಫುಲ್ ಹ್ಯಾಪಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಇದು ನಮ್ಮ ಒಂದು ಫ್ಲೈಟು ತಿರುಗ್ತಾ ಇರೋದು. ಸೊ ಇಷ್ಟು ಹತ್ರದಲ್ಲಿ ನೋಡಿದ್ರೆ ಭಯ ಆಗುತ್ತೆ ಆ್ಯಕ್ಚುಲಿ, ಬಟ್ ಖುಷಿನೂ ಆಗುತ್ತೆ. ಸೊ ಇವಾಗ ಭಯಕ್ಕಿಂತ ಜಾಸ್ತಿ ಖುಷಿ ಆಗ್ತಿದೆ. ನೋಡಿ ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಭೂಮಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಮೋಡ ಬೇರೆ ಥರ ಕಾಣಿಸುತ್ತೆ. ಸೊ ಫ್ಲೈಟಲ್ಲಿ ಮೋಡ ನೋಡಿದ್ರೆ ಬೇರೆ ಥರ ಕಾಣಿಸುತ್ತೆ. ತುಂಬಾ ಡಿಫ್ರೆಂಟಾಗಿದೆ ಇಲ್ಲಿ ನೋಡಿ. ಸೊ ತುಂಬ ಎತ್ತರ ಬಂದಿದ್ದೀವಿ ಆಲ್ರೆಡಿ. ಸೊ ಎಲ್ಲ ತುಂಬ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾವು ಮೇಲ್ಗಡೆಯಿಂದ ನೋಡಿದ್ರೆ ಮನೆಗಳು ತುಂಬ ಕಡಿಮೆ ಇದೆ. ಕಾಡು ಪ್ರದೇಶನೇ ಜಾಸ್ತಿ ಇರೋದು. ಇಲ್ಲೂ ನೋಡ್ಬೋದು ಮನೆಗಳು ತುಂಬ ಕಡಿಮೆ ಇದೆ, ಕಾಡು ಪ್ರದೇಶಗಳು ಜಾಸ್ತಿ ಇದೆ. ಸೊ ಮಾತಾಡ್ತಾ ಆರಾಮಾಗಿ ಕೆಳಗಡೆ ಇಳದೇ ಬಿಟ್ವಿ. ಸೊ ಇದು ಅಂತೂ ಇಂತೂ ಹೈದ್ರಾಬಾದ್ಗೆ ಬಂದೇ ಬಿಟ್ವಿ. ತುಂಬ ಏನೋ ಲಾಂಗ್ ಅಂತ ಏನು ಅನಿಸಲಿಲ್ಲ, ಜಸ್ಟ್ 1 hour 20 minutes ಅಂತ ಅನಿಸುತ್ತೆ ಅಷ್ಟೇ. ಸೊ ಆರಾಮಾಗಿ ಕೆಳಗಡೆ ಬಂದ್ವಿ, ಖುಷಿ ಆಯಿತು. ತುಂಬಾ ಫ್ಲೈಟ್ಸ್ ಇದೆ ಇಲ್ಲಿ. ಐ ಥಿಂಕ್ ಇದು ಸ್ವಲ್ಪ ದೊಡ್ಡದು ಅನಿಸುತ್ತೆ ಏರ್ಪೋರ್ಟು. ಸುಮಾರು ಫ್ಲೈಟ್ಸ್ ಇಲ್ಲಿದೆ ನೋಡಿ. ಆಲ್ರೆಡಿ ಒಂದು ಈ ಕಡೆಯಿಂದ ಹೋಗ್ತಾ ಇದೆ. ಚೆನ್ನಾಗಿದೆ ಏರ್ಪೋರ್ಟು. ಇದು ಫಸ್ಟ್ ಟೈಮು ನಾನು ಈ ಒಂದು ಏರ್ಪೋರ್ಟ್ಗೆ ಬರ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ. ಸೊ ಫ್ಲೈಟಲ್ಲಿ ನೈಟ್ ಟೈಮು ನಾನು ಆಲ್ರೆಡಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದೀನಿ. ಸೊ ಡೊಮೆಸ್ಟಿಕ್ ಟ್ರಿಪ್ ಇದೆ ಫಸ್ಟ್, ಬಟ್ ತುಂಬ ಖುಷಿ ಆಯಿತು. ಸೊ ಆರಾಮಾಗಿ ಮೈಸೂರಿಂದ ಹೈದ್ರಾಬಾದ್ ಆರಾಮಾಗಿ ಬಂದು ಇಳಿದ್ವಿ. ನೋಡಿ ಇಲ್ಲಿ ಆಲ್ರೆಡಿ ಯಾವುದೋ ಫ್ಲೈಟ್ಗಳೆಲ್ಲ ರೆಡಿಯಾಗಿದೆ. ಎಲ್ಲ ಇಂಡಿಗೋನೇ. ಸ್ವಲ್ಪ ದೊಡ್ಡದು ಇದೆ, ತುಂಬ ಚಿಕ್ಕದು ಇದೆ. ನಾವು ಬಂದು ಸ್ವಲ್ಪ ದೊಡ್ಡದು, ಇಲ್ಲಿರೋದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತಾ ಇದೆ, ಬಟ್ ಚೆನ್ನಾಗಿದೆ. ಇಂಡಿಯಾ ಲ್ಯಾಂಡ್ ಆಯಿತು ಫುಲ್ಲು. ಸೊ ಎಲ್ಲರೂ ಹೊರಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನಾನು ಒಂದು ಹ್ಯಾಂಡ್ ಬ್ಯಾಗ ಇಟ್ಕೊಂಡಿದ್ದೆ. ಸೊ ಹ್ಯಾಂಡ್ ಬ್ಯಾಗ್ ಕೂಡ ಕೈಲಿ ಇಟ್ಕೊಳಂಗಿಲ್ಲ ಅಂಥೇಳಿ ಇಲ್ಲಿ ಮೇಲ್ಗಡೆ ಇಡಿ ಅಂತೇಳಿ ಹೇಳಿದರು. ಸೊ ಹಾಗಾಗಿ ನಾನು ಕೂಡ ಅಲ್ಲೇ ಇಟ್ಟೆ. ಸೊ ಇನ್ನು ನಮ್ಮದು ಫಸ್ಟ್ ಸೀಟ್ ಆದ್ದರಿಂದ ಲಾಸ್ಟಲ್ಲಿ ಕೂತಿರೋದು. ಹಾಗಾಗಿ ಎಲ್ಲರೂ ಇಳಿದ್ಮೇಲೆ ಸೊ ನಾವು ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ ಫ್ಲೈಟ್ ಅನುಭವ ಹೇಳಿ ಅಂತ. ಆ್ಯಕ್ಚುಲಿ ನಾನು ಹೇಳ್ತೀನಿ, ಅದನ್ನು ಅನುಭವನ ನಾವು ಹೇಳೋದಕ್ಕಿಂತ ಅನುಭವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಆಲ್ಮೋಸ್ಟ್ ಎಲ್ಲರೂ ಕೆಳಗಡೆ ಇಳಿದ್ರು. ಇದು ಆ್ಯಕ್ಚುಲಿ ಇಲ್ಲಿಂದ ನಾವು ಡೈರೆಕ್ಟಾಗಿ ಈ ಥರ ಬಸ್ಸಲ್ಲಿ ಕೂತ್ಕೊಂಡು ಸೊ ಗೇಟ್ ಹತ್ರ ಹೋಗ್ತೀವಿ. ಸುಮಾರು ಬಸ್ ಇದೆ ನೋಡಿ, ಇಷ್ಟು ದೊಡ್ಡದಿದೆ ಫ್ಲೈಟು. ಇದು ಬಸ್ ಬಂದು ಯೂಶ್ವಲಿ ನಾವು ಹೇಗೆ ಸಿಟಿ ಬಸ್ಸಲ್ಲೆಲ್ಲ ಓಡಾಡ್ತೀವಿ, ನಮ್ಮ ಒಂದು ಓಲ್ವಾ ಬಸ್ ಏನಿದೆ ಸೇಮ್ ಅದೇ ಥರ ಇದೆ, ದೊಡ್ಡದಾಗಿದೆ. ಸೊ ಲಗೇಜೆಲ್ಲ ಇಟ್ಕೋಬೋದು. ಮಿನಿಮಮ್ ಇಷ್ಟು ಜನ ಅಂತ ಇರುತ್ತೆ. ಸೊ ಅಷ್ಟು ಜನ ಆರಾಮಾಗಿ ಎತ್ಕೊಂಡು ಇಲ್ಲಿಂದ ಒಂದು ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ಮೈಸೂರಿಂದ ಬರಬೇಕಾದ್ರೂ ಕೂಡ ಹೀಗೆ ಬಂದಿದ್ದು ನಾನು. ನನಗಂತೂ ಕೆಳಗಡೆ ಇಳಿತಿದ್ದಂಗೆ ಸ್ವಲ್ಪ ಸೆಕೆ ಅನ್ನಿಸ್ತಾ ಇಲ್ಲ. ಇಲ್ಲಿ ಬಂದಮೇಲಂತೂ ಫುಲ್ಲು ಸೆಕೆ ಅನ್ನಿಸ್ತಾ ಇದೆ. ಸೊ ಮೈಸೂರಿಂದ ಓಡಬೇಕಾದ್ರೆ ಮಳೆ ಬರ್ತಾಯಿತ್ತು, ಸ್ವಲ್ಪ ಚಳಿ ಆದರೂ ಅನ್ನಿಸ್ತಾಯಿತ್ತು. ಬಟ್ ಇಲ್ಲಂತೂ ಆ ಥರ ಏನೂ ಇಲ್ಲ, ಫುಲ್ಲು ವೆದರು ತುಂಬಾ ಸೆಕೆ ಅನ್ನಿಸ್ತಾ ಇದೆ. ಇಲ್ಲಿಂದ ಏನು ತುಂಬ ದೂರ ಇರಲ್ಲ ಅಂತ ಅನ್ಕೋತೀನಿ, ಏನು ಹತ್ರನೇ ಇರ್ಬೋದು. ಸೊ ಹಾಗಾಗಿ ತುಂಬ ಜನ ಏನು ಎಲ್ಲರೂ ಕೂತ್ಕೊಳ್ಳೋಕ್ಕಷ್ಟು ಇಲ್ಲಿ ಸೀಟು ಕೂಡ ಇರಲಿಲ್ಲ. ಸೊ ಎಲ್ಲರೂ ನಿಂತ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಆಲ್ರೆಡಿ ತುಂಬ ಫ್ಲೈಟ್ಸ್ಗಳೆಲ್ಲ ರೆಡಿ ಆಗ್ತಾ ಇದೆ ನೋಡಿ ಗೈಸ್. ಎಷ್ಟು ಜನ ಇದ್ದಾರೆ ಇಲ್ಲಿ, ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ. ಸೊ ಒಂದು ದೊಡ್ಡದಾಗಿದೆ, ಒಂದು ಚಿಕ್ಕದಾಗಿ ಕೂಡ ತುಂಬ ಇದೆ. ಇನ್ನು ನಾವೆಲ್ಲರೂ ಬಂದ ಮೇಲೆ ನಮ್ಮ ಒಂದು ಲಗೇಜ್ ಕೂಡ ಅವರೆಲ್ಲ ಕಳಿಸ್ಬೇಕಲ್ವಾ. ಸೊ ಹಾಗಾಗಿ ಅದೆಲ್ಲ ಪ್ಯಾಕಿಂಗ್ ಕಳಿಸ್ತಾ ಇದ್ದಾರೆ. ನನಗೆ ಮಾತ್ರ ಏನು ಅಂದರೆ ವಿಶೇಷತೆ, ನಾನು ಮೈಸೂರಲ್ಲೇ ಮೈಸೂರು ಟು ಹೈದ್ರಾಬಾದ್ ಟು ಗೋವಾ ಟಿಕೆಟ್ ತೊಗೊಂಡಿರೋದ್ರಿಂದ ನನ್ನ ಒಂದು ಲಗೇಜ್ ಏನಿದೆ ಅದು ಪೂರ್ತಿ ನನಗೆ ಗೋವಾದಲ್ಲೇ ಸಿಗುತ್ತೆ. ಸೊ ಹಾಗಾಗಿ ತಲೆನೋವು ಇಲ್ಲ. ಆ್ಯಕ್ಚುಲಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಬಟ್ ಅಲ್ಲಿ ಟಿಕೆಟ್ ಕೊಟ್ಟಾಗ ಯಾಕೋ ಡೌಟಲ್ಲಿ ಕೇಳಿದೆ. ಸೊ ಅವಾಗ ಕನ್ಫರ್ಮ್ ಮಾಡಿದ್ರು, ಹೌದು ನಿಮಗೆ ಡೈರೆಕ್ಟ್ ಗೋವಾದಲ್ಲಿ ನಿಮ್ಮ ಒಂದು ಲಗೇಜ್ ಸಿಗುತ್ತೆ ಅಂತ. ಖುಷಿ ಅನ್ನಿಸ್ತು, ಯಾಕೆಂದರೆ ಇಲ್ಲಿಂದ ಒಂದು ಸಲ ತಗೊಂಡು ಮತ್ತೆ ಅದನ್ನು ಚೆಕಿಂಗ್ ಹಾಕಿ, ಓ ಮೈ ಗಾಡ್, ಒಟ್ಟಿನಲ್ಲಿ ಒಳ್ಳೇದು ಅನ್ನಿಸ್ತು.
ನೋಡಿ ಇಲ್ಲೆಲ್ಲ ಒಳಗಡೆ ಇದೆ, ಅಂಡರ್ಗ್ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಮೇಲೆ ಅನಿಸುತ್ತೆ, ಸ್ವಲ್ಪ ದೂರ ಇರ್ಬೋದೇನೋ ಗೊತ್ತಿಲ್ಲ, ಯಾಕೆಂದರೆ ದೊಡ್ಡದಾಗಿದೆ ಹೈದ್ರಾಬಾದ್ ಏರ್ಪೋರ್ಟು. ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ನು ಇಲ್ಲಿಂದ ನೆಕ್ಸ್ಟು ಗೋವಾಗೆ ಹೋಗಬೇಕು. ಸೊ ಇಲ್ಲಿಂದ ಗೋವಾ ತುಂಬಾ ಹತ್ರ. ಸೊ ಆರ್ಡ್ಲಿ ಒಂದು 40-50 ಮಿನಿಟ್ಸು ಇಲ್ಲ ಅಂತ ಅನಿಸುತ್ತೆ, ನೋಡೋಣ. ಸೊ ಇಲ್ಲೂ ಏನೇನೋ ಇದೆ, ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟು ಸರಿಯಾಗಿ. ಬಟ್ ಹೈದ್ರಾಬಾದ್ ಏರ್ಪೋರ್ಟ್ ನೀಟಾಗಿ ಇವತ್ತು ನೋಡ್ದಂಗಾಯಿತು. ಇನ್ನು ಇಲ್ಲಿಂದ ಇಳಿದ್ಮೇಲೆ ಎಲ್ಲರೂ ಬೇಗ 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 ಅವರ ಒಂದು ಲಗೇಜ್ ತೊಗೊಳೋದಕ್ಕೆ ಅಂತ, ಮತ್ತು ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅಂತ ಎಲ್ಲರೂ ಬೇಗ ಬೇಗ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನನಗೆ ತುಂಬ ಕನ್ಫ್ಯೂಷನ್ ಅಂತ ಅನ್ನಿಸ್ತು, ಏಕೆಂದರೆ ನಾನೇನು ಹೈದ್ರಾಬಾದಲ್ಲಿ ಹೋಗೋವಂತಿಲ್ಲ. ಸೊ ನಾನು ಇಲ್ಲಿಂದ ಗೋವಾಗೆ ಹೋಗಬೇಕು. ಸೊ ಗೋವಾದ ಎಲ್ಲೆಲ್ಲಿದೆ, ಸೊ ಗೋವಾಗೆ ಅಂದರೆ ನಾನು ಫ್ಲೈಟ್ ಹತ್ತಿಗೆ ಎಲ್ಲಿ ಹೋಗಬೇಕು ಅನ್ನೋದನ್ನ ಕೇಳ್ಕೊಂಡು ಅಲ್ಲಿ ಹೋಗಬೇಕು. ಬಟ್ ನೋಡೋಣ, ಹೈದ್ರಾಬಾದ್ ಫ್ಲೈಟಿಂದ ಇಳಿದ್ಮೇಲೆ ಹೈದ್ರಾಬಾದ್ ಏರ್ಪೋರ್ಟ್ ಹೇಗಿದೆ ಅಂತ ಒಂದ್ಸಲ ನೋಡೋಣ ಅಂತೇಳಿ ನಾನು ಕೂಡ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಎಕ್ಸ್ಲೇಟ್ರ್ ಇದೆ, ಸೊ ಹಾಗಾಗಿ ಈಸಿಯಾಗಿ ಹೋಗ್ಬೋದು. ಅಂತೂ ಇಂತೂ ಕೆಳಗಡೆ ಬಂದಮೇಲೆ ಇಲ್ಲಿ ನೋಡಿ ಲಗೇಜಸ್ ತೊಗೊಂಡೋಗೋರು ತೊಗೊಂಡೋಗ್ತಾ ಇದ್ದಾರೆ. ಸೊ ಇದೊಂಥರ, ಇದು ಸ್ಟೇರ್ಕೇಸ್ ಥರ ಇಲ್ಲ. ಸೊ ಈ ಥರ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಫಾಸ್ಟಾಗಿ ಹೋಗುತ್ತೆ. ಅದ್ರ ಜೊತೆಗೆ ನಾವು ವಾಕ್ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಮೂವ್ ಆಗ್ತೀವಿ. ಸೊ ಮಕ್ಳಿಗಂತೂ ಈ ಥರದ್ರಲ್ಲಿ ತುಂಬ ಖುಷಿಯಾಗಿ ಓಡಾಡ್ತಾರೆ. ಸೊ ಇನ್ನು ಅಲ್ಲಿಂದ ಫಟಾಫಟ್ ಅಂತ ನಾನು ಕೆಳಗಡೆ ಏನೇನಿದೆ ಅಂತ ನೋಡೋಣ ಅಂತೇಳಿ ಬರ್ತಾ ಇದ್ದೀನಿ. ಸೊ ಇಲ್ಲಿ ಗೊತ್ತಿರೋರು ಆರಾಮಾಗಿ ಸ್ಟ್ರೈಟಾಗಿ ಅಲ್ಲೇ ಹೋಗ್ತಾ ಇದ್ದಾರೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಇಲ್ಲೆಲ್ಲ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ ಯಾವ ಕಡೆ ಹೇಗೆ ಹೋಗಬೇಕು ಅಂತ. ದೊಡ್ಡದಾಗೇ ಇದೆ. ಎಸ್. ಸೊ ಲಗೇಜ್ಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇಲ್ಲಿ ಯಾವ್ಯಾವ ಲಗೇಜು ಅಂದರೆ ನಾವು ಯಾವ ಫ್ಲೈಟಲ್ಲಿ ಬಂದಿರ್ತೀವಿ, ಸೊ ಯಾವ ಲಗೇಜು ಯಾವ ಒಂದು ಇದರಲ್ಲಿ ಸಿಗುತ್ತೆ ಅನ್ನೋದನ್ನ ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ. ಅದು ನೋಡಿಕೊಂಡು ಆರಾಮಾಗಿ ಹೋಗಿ ಲಗೇಜ್ ತೊಗೋಬೋದು. ಸೊ ಈಸಿ. ಸೊ ಈ ಕಡೆ ಕೆಳಗಡೆ ಎಲ್ಲ ನೋಡಿದ್ದಾಯಿತು, ಹೊರಗಡೆ ಹೋಗೋದು ಹೇಗೆ ಅಂತಲೂ ಗೊತ್ತಾಯ್ತಾಯಿತು. ಇನ್ನು ನನಗೆ ಫ್ಲೈಟಿಗೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಬೇಗ ಹೋಗಿ ಫಸ್ಟು ನನ್ನ ಒಂದು ಪ್ಲೇಸ್ ಎಲ್ಲಿದೆ ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ಹೋಗೋಣ ಅಂತೇಳಿ ಮತ್ತೆ ಹಿಂದೆ ಬಂದೆ. ಸೊ ಇದು ನಾನು ಹೋಗ್ಬೇಕಾದ್ರೆ ನೋಡಿದ ಪ್ಲೇಸಸ್ಗಳೇ. ಸೊ ಇಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲೂ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ನಾನು ಹೋಗಬೇಕಾಗಿರೋದು ಹೈದ್ರಾಬಾದ್ ಟು ಗೋವಾ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನಿದೆ ಅಂತ ಹೇಳಿ. ಸೊ ಫ್ಲೈಟ್ ನಂಬರು, ಎಷ್ಟು ಗಂಟೆಗೆ ಚೆಕ್ ಇನ್ನು, ಬೋರ್ಡಿಂಗು, ಗೇಟ್ ಕ್ಲೋಸು, ಪ್ರತಿಯೊಂದು ಮೆನ್ಷನ್ ಮಾಡ್ತಾಯಿದ್ದಾರೆ. ಜೊತೆಗೆ ನಾವು ಎಲ್ಲಿ ಹೋಗಬೇಕು, ಯಾವ ಗೇಟ್ ಹತ್ರ ಹೋಗಬೇಕು ಅನ್ನೋದು ಕೂಡ ಮೆನ್ಷನ್ ಆಗಿದೆ. ಸೊ ನನ್ನ ಒಂದು ಫ್ಲೈಟ್ ಟಿಕೆಟ್ ನಂಬರು ಆಲ್ರೆಡಿ ನನಗೆ ವಾಟ್ಸಪ್ಪಲ್ಲಿ ಬಂದಿರೋದ್ರಿಂದ ಸೊ ಈಸಿಯಾಗಿ ಗೊತ್ತಾಯಿತು. ಸೊ ಅಲ್ಲೂ ಹಾಗೂ ಕೇಳೋಣ ಅಂದ್ಕೊಂಡು ಯಾರನ್ನಾರು, ಬಟ್ ಏನು ತೊಂದರೆ ಇಲ್ಲ. ಸೊ ಅಲ್ಲೇ ಕಾಣಿಸ್ತಾ ಇದೆ, ಎಲ್ಲ ಕಡೆ ಬೋರ್ಡ್ ಇದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಬಂದೆ. ಇನ್ನೂ ಟೈಮ್ ಇತ್ತು. ಸೊ ಹಾಗಾಗಿ ಬೇಗ ಚೆಕ್-ಇನ್ ಆಗೋಣ ಅಂತೇಳಿ ಫಸ್ಟು ಚೆಕ್-ಇನ್ ಆಗಿಬಿಟ್ಟು ಆರಾಮಾಗಿ ಕೂತ್ಕೊಳ್ಳೋಣ ಅಂತೇಳಿ ನಾವೇನೆಲ್ಲ ತಂದಿದ್ದೀವಿ ಲಗೇಜಸ್ ಅದನ್ನೆಲ್ಲನೂ ಫಸ್ಟು ಕೊಟ್ಟು ಸೊ ಅಲ್ಲೆಲ್ಲ ಚೆಕ್ ಮಾಡಿಸ್ಕೊಂಡು ಹೋಗಬೇಕು. ಸುಮಾರು ಜನ ಇದ್ದಾರೆ. ಸೊ ನಮ್ಮ ಒಂದು ಟಾಟಾ ಕಂಪ್ನಿಯಿಂದ ಯಾರು ಬಂದಿರೋರು ಇದ್ದಾರೆ. ವೇಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲ, ನನಗಂತೂ ಗೊತ್ತಿರೋರು ಯಾರೂ ಕಾಣಿಸ್ತಾ ಇಲ್ಲ. ಇದ್ರೂ ಕೂಡ ನನಗೇನು ಗೊತ್ತಾಗೋದಿಲ್ಲ, ಏಕೆಂದರೆ ನಾನು ಟಾಟಾ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಏಕೆಂದರೆ ಪ್ರೋಗ್ರಾಮ್ ಇರೋದು ನಾಳೆ ಸಂಜೆ. ಆ್ಯಕ್ಚುಲಿ ಲೀಸ್ಟಲ್ಲಿ ಕೊಟ್ಟಿರೋದು ನಮಗೆ ನಾಳೆ ಸಂಜೆಯಿಂದ ಪ್ರೋಗ್ರಾಮ್ ಅಂತೇಳಿ. ಅಲ್ಲಿವರೆಗೂ ಏನೂ ಇಲ್ಲ. ಸೊ ನಾನು ಇಲ್ಲಿಂದ ಬರ್ತಾಯಿದ್ದೀನಿ. ಇನ್ನು ಎಂಟೈರ್ ಇಂಡಿಯಾ ಅಂದರೆ ಅಸ್ಸಾಮು, ಉತ್ತರ ಪ್ರದೇಶ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಸ್ಗಳಿಂದ ಇರ್ಬೋದು, ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಈ ಪ್ರೋಗ್ರಾಮ್ನ ಮಾಡ್ತಾ ಇರೋದು. ಎಸ್, ಚೆನ್ನಾಗಿದೆ ಇಲ್ಲೂ ಕೂಡ ಒಳಗಡೆ ಎಲ್ಲ. ಸೊ ನಮ್ಮ ಒಂದು ಲಗೇಜ್ ಎಲ್ಲ ನೀಟಾಗಿ ಚೆಕ್ ಮಾಡಿಸ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಸೊ ಅಲ್ಲಿಂದ ನಾನು ಹೊರಗಡೆ ಬಂದೆ. ಸೊ ಇಲ್ಲೂ ಕೂಡ ಏನೇನೋ ಇದೆ. ಇಲ್ಲಿ ಊಟ ಮಾಡೋರು, ಸ್ನ್ಯಾಕ್ಸ್ ತಿನ್ನೋರು, ಜ್ಯೂಸ್ ಕುಡಿಯೋರು, ಚಿಪ್ಸ್ ತಿನ್ನೋರು ಎಲ್ಲರೂ ಕೂಡ ಆರಾಮಾಗಿ ಏನು ಬೇಕು ತೊಗೋಬೋದು. ನೋಡಿ ಆಲ್ರೆಡಿ ಫ್ಲೈಟು ರೆಡಿಯಾಗಿದೆ. ಮಳೆ ಬರ್ತಾ ಇದೆ, ಜೋರಲ್ಲ, ಸ್ವಲ್ಪ ಮಳೆ ಬರ್ತಾ ಇದೆ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಫ್ಲೈಟ್ಗೆ. ವಾವ್, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಸೊ ನನಗಂತೂ ಖುಷಿ ಆಗ್ತಾಯಿದೆ. ಹಿಂಗೆ ಕೂತ್ಕೊಂಡು ಏನು ಮಾಡಲಿ. ಸೊ ಒಂದು ರೌಂಡು ಏನೇನಿದೆ ಅಂತಾರು ನೋಡೋಣ. ಸೊ ಇದೇನೋ ಸ್ಪೆಷಲ್ ಬಿರಿಯಾನಿ ಅಂತೆ, ಜಾಮೂನ್ ಅಂತೆ, ಏನೇನೋ ಇದೆ. ದೇವರಾಣೆ ಅದ್ಯಾವುದು ನಮಗೆ ತಿನ್ನೋ ಮೂಡಲ್ಲಿಲ್ಲ. ಇದ್ಯಾವುದೋ ಚೆನ್ನಾಗಿದೆ ಅನಿಸುತ್ತೆ.
ಏನೇ ಸಿಗ್ಬೋದು ಇಲ್ಲಿ ಗೊತ್ತಿಲ್ಲ. ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ, ಬಟ್ ಟೈಮ್ ಇದೆಯಲ್ಲ, ಸೊ ಏನಾದ್ರು ಒಂದು ತೊಗೊಂಡ್ರೆ ಬೆಸ್ಟು. ಸೊ ವಾಪಸ್ ಹೋಗ್ಬೇಕಾದ್ರೆ ಕಾಣಿಸಿದ್ದೆ ನನ್ನ ಫೇವ್ರೇಟ್ KFC. ಇಲ್ಲಂತೂ ಮಿಸ್ ಮಾಡೋಂಗೇ ಇಲ್ಲ. ಸೊ ಫೇವ್ರೇಟ್ ಒಂದು ಬರ್ಗರ್ ತೊಗೋಣ ಅಂತ ಅಂದ್ಕೊಂಡು ಬಂದೆ, ಬಟ್ ಇಲ್ಲೇನೇನಿದೆ ಫಸ್ಟ್ ನೋಡಬೇಕು, ಯಾಕಂದರೆ ನಮ್ಮಲ್ಲೇನು ಸಿಗುತ್ತೆ ಅದೆಲ್ಲ ಕಡೆ ಸಿಗಬೇಕಲ್ವಾ. ಸೊ ಹಾಗಾಗಿ ಇಲ್ಲೂ ಎಲ್ಲ ಇದೆ, ಬಟ್ ಕಾಂಬೋ ಆಫರ್ ಇದೆ. ಅಷ್ಟೆಲ್ಲ ತಿನ್ನೋಷ್ಟು ಪೇಷನ್ಸ್ ಇಲ್ಲ, ಹೊಟ್ಟೆ ಖಾಲಿನೂ ಇಲ್ಲ ಅಷ್ಟೆಲ್ಲ. ಬಟ್ ಹಾಗೆಯೇ ಹೋಗೋಕ್ಕೂ ಇಷ್ಟ ಆಗ್ತಾಯಿಲ್ಲ KFC ಬಂದಮೇಲೆ. ಸೊ ಹಾಗಾಗಿ ಇದ್ಯಾವುದೋ ಸ್ಪೆಷಲ್ ಒಂದು 2 ಸೈಡ್ ಚಿಕನ್ ಬರ್ಗರ್, ಏಕೆಂದರೆ ಇದು 2 ಸೈಡ್ ಕೂಡ ಚಿಕನ್ ಇರುತ್ತೆ, ಮಧ್ಯ ಕ್ರೀಮಿ ಪ್ಲಸ್ ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಇರುತ್ತೆ. ತಿಂದ್ಕೊಂಡು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀರು ಕುಟ್ಕೊಂಡು ಅಲ್ಲಿಂದ ಹೊರಟೆ. ಸೊ ಅಷ್ಟರಲ್ಲಿ ಎಲ್ಲ ಗೇಟ್ ಓಪನ್ ಆಗಿತ್ತು. ಸೊ ಬಂದೆ. ಆಲ್ಮೋಸ್ಟು ಕತ್ಲೆ ಆಗ್ತಾ ಇದೆ. ಸೊ ಏಕೆಂದರೆ 6:20ಗೆ ಅನಿಸುತ್ತೆ ನನಗೆ ಇದ್ದಿದ್ದು, 6:20ಗೋ 6:40ಗೋ ಟೈಮಿಂಗ್ಸ್. ಸೊ ನೋಡೋಣ, ಈಗ ಗೊತ್ತಾಗುತ್ತೆ. ತುಂಬ ಜನ ಹೋಗ್ತಾ ಇದ್ದಾರೆ. ಇಲ್ಲ ಯಾರು ನಮ್ಮವರು ಅಂದರೆ ನಮ್ಮ ಟಾಟಾದವ್ರು ಯಾರು ಇದ್ದಾರಾ ನೋಡಬೇಕು. ಸೊ ಯಾರ ಫೇಸು ನನಗೆ ನೆನಪಿಲ್ಲ, ಕರ್ನಾಟಕದವ್ರು ಆದರೂ ನನಗಂತೂ ಗೊತ್ತಾಗಲ್ಲ. ಸೊ ಇದು ಹೈದ್ರಾಬಾದ್ ಟು ಗೋವಾ ಹೋಗುವಂತಹ ಫ್ಲೈಟು. ಇದು ಚೆನ್ನಾಗಿದೆ. ನಾನು ಮೈಸೂರು ಟು ಹೈದ್ರಾಬಾದ್ ಬಂದಿದ್ದು 2 ಸೀಟು, ಇಬ್ಬಿಬ್ಬರು ಕೂತ್ಕೊಳ್ಳುವಂತಹ ಸೀಟು. ಇದು 3 ಜನ ಕೂತ್ಕೊಳ್ಳುವಂತಹ ಸೀಟು. ನೋಡೋಣ. ನನಗಂತೂ ವಿಂಡೋ ಸೀಟ್ ಇಲ್ಲ ಅಂತ ಕನ್ಫರ್ಮು, ಯಾಕೆಂದರೆ ಅದು ABCD ಏನಿದೆ ಅದು ಗೊತ್ತಾಗುತ್ತೆ. ಸೊ ಯಾವ್ಯಾವ್ದು ಏನಿದೆ ಅಂತ. ತುಂಬ ಚೆನ್ನಾಗಿದ್ದಾರೆ. ನನ್ನ ಒಂದು ಸೀಟು C. ಸೊ ಹಾಗಾಗಿ ಫಸ್ಟ್ ಒನ್ ನಾನೇನೆ. ಈಗ ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ. ಇನ್ನು ಫ್ಲೈಟಲ್ಲಿ ಅವರ ಒಂದು ಏನಿದೆ ನಿಯಮಗಳು, ಅವರ ಒಂದು ಗೈಡು ಮಾಡಲೇಬೇಕಲ್ವಾ. ಸೊ ಅದನ್ನು ತಪ್ಪದೇ ಅವರು ಹೇಳ್ತಾ ಇದ್ದಾರೆ. ಸೊ ನಾವು ಕೇಳಿಸ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಅದು ಇತ್ತೀಚಿನ ದಿನಗಳಲ್ಲಂತೂ ಯಾವುದೇ ಕಾರಣಕ್ಕೂ ಅದನ್ನು ನಾವು ಮಿಸ್ ಮಾಡ್ದೇ ನೀಟಾಗಿ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಲಾಸ್ಟ್ ಫ್ಲೈಟಲ್ಲೇ ಸ್ನ್ಯಾಕ್ಸ್ ಬಂತು. ಇವಾಗೇನು ಬರುತ್ತೆ ಗೊತ್ತಿಲ್ಲ. ಆ್ಯಕ್ಚುಲಿ ಅದು ಬುಕ್ಕಿಂಗ್ ಮಾಡಿರಬೇಕು, ನಾವು ಬುಕ್ಕಿಂಗ್ ಮಾಡಿದ್ರೆ ಮಾತ್ರ ಬರುವಂಥದ್ದು. ಗಾಯ್ಸ್ ಕತ್ಲೆ ಇತ್ತು, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕಣ್ಬಿಡೋಷ್ಟರಲ್ಲಿ ಒಂದು 40 ಮಿನಿಟ್ಸಲ್ಲೆಲ್ಲ ನಾವು ಆಲ್ರೆಡಿ ಗೋವಾ ಬಂದಿದ್ದೀವಿ. ಸೊ ಗೋವಾದಲ್ಲಿ ಬೇಗ ಲ್ಯಾಂಡಿಂಗು ಆಯಿತು. ಸೊ ನೋಡಿ ಚೆನ್ನಾಗಿದೆ, ಮ್ಯಾಟೆಲ್ಲ ಕಲರ್ಫುಲ್ಲಾಗಿ ಹಾಕಿದ್ದಾರೆ. ಸೊ ಗೋವಾ ಫ್ಲೈಟು ಇಳಿದ್ವಿ. ಸೊ ಹೈದ್ರಾಬಾದ್ ಟು ಗೋವಾ ಇಳಿದ್ವಿ. ಸೊ ಇವಾಗ ಎಲ್ಲರೂ ನಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಯಾರೂ ಟಾಟಾ ಅಂತ ಮಾತಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಕನ್ನಡನೇ ಯಾರೂ ಮಾತಾಡ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ಹಿಂದಿ, ತಮಿಳು, ತೆಲುಗು, ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ. ಸೊ ನಾವು ಪ್ರೋಗ್ರಾಮ್ಗೆ ಹೋದ್ಮೇಲೆ ಗೊತ್ತಾಗೋದು ಯಾರೇ ನಮ್ಮವರು ಅಂತೇಳಿ. ಇದು ಬಂದು ಗೋವಾ ಏರ್ಪೋರ್ಟ್. ಎಸ್, ಗೋವಾ ಚೆನ್ನಾಗಿದೆ, ದೊಡ್ಡದಾಗಿದೆ ಅಂತ ಹೇಳ್ತಾಯಿದ್ರು. ಎಸ್, ತುಂಬ ಚೆನ್ನಾಗಿದೆ. ಸೊ ಇನ್ನೂ ಒಳಗಡೆ ಎಲ್ಲ ಏನು ನೋಡಿಲ್ಲ. ಸೊ ಹೋಗ್ತಾನೆ ಫ್ಲೈಟ್ ಇಳಿತು, ಬಂದೆ. ಹೌದಾ, ಕಾಲ್ ಕೂಡ ಬರ್ತಾಯಿದೆ, 1 ನಿಮಿಷ. ಸೊ ಎಸ್, ನಮ್ಮ ಒಂದು ಕಾಲ್ ಕೂಡ ಬಂದಿದೆ. ಅಂದರೆ ನನ್ನನ್ನು ಯಾರು ಪಿಕ್ ಮಾಡೋರು ಅವರು ಕಾಲ್ ಮಾಡಿದ್ದಾರೆ. ಸೊ ಅವರು ಬಂದು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಸೊ ಫಸ್ಟಿಗೆ ನನ್ನ ಒಂದು ಲಗೇಜ್ ತೊಗೋಬೇಕಿತ್ತು. ಫಸ್ಟು ಲಗೇಜ್ ತೊಗೊಂಡು ಆಮೇಲೆ ಆಚೆ ಬಂದೆ. ವೆದರ್ ಚೆನ್ನಾಗಿದೆ. ಸೊ ಇಲ್ಲೂ ಮಳೆ ಬಂದು ನಿಂತಿದೆ. ಆಲ್ಮೋಸ್ಟ್ ಎಲ್ಲ ಹೊರಗಡೆ ಬರೋರೆಲ್ಲ ಬಂದರು, ನಾನು ಬಂದೆ. ಸೊ ನನಗೆ ಒಬ್ಬರು ಬೋರ್ಡ್ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನನಗೆ ಅವರೇ ನಮ್ಮ ಒಂದು ಟಾಟಾಯಿಂದ ಬಂದಿರೋರು ಅಂತ ಗೊತ್ತಾಯಿತು, ಖುಷಿ ಆಯಿತು. ಸೊ ಅಲ್ಲಿಗೆ ನನಗೆ ಕನ್ಫರ್ಮ್ ಆಯಿತು. ಸೊ ಇವತ್ತು ಗೋವಾಗೆ ಬಂದಿರೋದು ಈ ಫ್ಲೈಟಲ್ಲಿ ನಾನು ಒಬ್ಬಳೇ ಅಂತ. ಯಾಕೆಂದರೆ ನೋಡಿ ಗೈಸ್, ದೊಡ್ಡ ಒಂದು ಕಾರಲ್ಲಿ ನಾನು ಒಬ್ಬಳೇ ಇರೋದು, ಯಾರೂ ಇಲ್ಲ. ಸೊ ಹಾಗಾಗಿ ಕನ್ಫರ್ಮ್ ಆಯಿತು. ಸೊ ಇವತ್ತು ಈ ಪ್ರೋಗ್ರಾಮ್ಗೆ ಈ ಫ್ಲೈಟಲ್ಲಿ ಬಂದಿರೋದು ನಾನು ಒಬ್ಬಳೇ. ಸೊ ಮೋಸ್ಟ್ಲಿ ಬೇರೆ ಬರ್ಬೋದಾ, ಇಲ್ಲ ಆಲ್ರೆಡಿ ಬಂದಿದ್ದಾರೋ ಗೊತ್ತಿಲ್ಲ. ಸೊ ನಾನು ಹೋಗ್ತಾ ಇರೋದು ಇವಾಗ ಗ್ರ್ಯಾಂಡ್ ಹಟ್ ಹೋಟೆಲ್ಗೆ. ಸೊ ಅದು ಬೀಚ್ ಪಕ್ಕ ಇದೆ ಅಂತ ಹೇಳ್ತಾಯಿದ್ರು. ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ಲಾಸ್ಟ್ ಮಂತು ನಮ್ಮ ಒಂದು ಆಫೀಸಿಂದ, ನಮ್ಮ ಒಂದು ಬ್ರ್ಯಾಂಚಿಂದ ಒಬ್ರು ಹೋಗಿದ್ರು. ಅವರು ಹೇಳ್ತಾಯಿದ್ರು ಚೆನ್ನಾಗಿತ್ತು, ಹೋಟೆಲ್ ತುಂಬ ಚೆನ್ನಾಗಿದೆ. ಸೊ ಹೋಟೆಲಲ್ಲಿ ಇದ್ದಿದ್ದು ತಾಜ್ ಹೋಟೆಲಲ್ಲಿ ಪ್ರೋಗ್ರಾಮ್ ಮಾಡಿದ್ದು. ಬಟ್ ನಮಗೆ ಗ್ರ್ಯಾಂಡ್ ಹಟ್ ಹೋಟೆಲಲ್ಲೇ ನಾನು ಇರೋದು, ಸ್ಟೇ ಇರೋದು ಅಲ್ಲೇ, ಪ್ರೋಗ್ರಾಮು ಅಲ್ಲೇ. ಅಂತೂ ಇಂತೂ ಗ್ರ್ಯಾಂಡ್ ಹೋಟೆಲ್ಗೆ ಬಂದ್ವಿ. ಗ್ರ್ಯಾಂಡ್ ಹಟ್ ಅಂತೇಳಿ ಸಕ್ಕತ್ತಾಗಿದೆ ಹೋಟೆಲ್ ಮಾತ್ರ. ಸೊ ಫಸ್ಟಿಗೆ ಅಲ್ಲಿ ನನಗೆ ವೆಲ್ಕಮ್ ಮಾಡಿದ ತಕ್ಷಣ ಅಲ್ಲಿ ಟಾಟಾದವರು ಅಂತ ಕೇಳಿದ್ರು. ಸೊ ಖುಷಿ ಆಯಿತು. ಸೊ ಟಾಟಾದವ್ರಿಗೆ ಮೇಡಮ್ ಬನ್ನಿ ಇಲ್ಲಿ ಡಿನ್ನರ್ ಎಲ್ಲ ಅರೇಂಜ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಹೋದೆ, ಖುಷಿ ಆಯಿತು. ಸೊ ಇಲ್ಲಿ ಪ್ಲೇಟ್ ವೈಸು ತೊಗೋಬೋದಿತ್ತು, ಇಲ್ಲ ಏನಾದ್ರು ನಮಗೆ ಬೇಕು ಅಂದರೆ ಪರ್ಟಿಕ್ಯುಲರಾಗಿ ಇದೇ ಬೇಕು ಅಂದರೆ ಕೂಡ ಆರ್ಡ್ರ್ ಮಾಡ್ಬೋದಿತ್ತು, ಇಲ್ಲಾಂದರೆ ಬಫೆ ಕೂಡ ತೊಗೋಬೋದಿತ್ತು. ಸೊ ಆರಾಮಾಗಿ ನಾನು ಕುತ್ಕೊಂಡು ಒಂದು 5 ನಿಮಿಷ
ಫಸ್ಟು ಒಂದು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಫ್ರೂಟ್ಸ್ ತೊಗೊಂಡೆ. ಸೊ ತುಂಬಾ ವೆರೈಟೀಸ್ ಇದೆ. ಸೊ ವೆರೈಟೀಸ್ ಫಸ್ಟ್ ಏನೇನಿದೆ ನೋಡೋಣ ಅಂತ ಬಂದೆ. ಮೈ ಫೇವ್ರೇಟ್ ಸ್ವೀಟ್ ಜಾಮೂನ್ ಇದೆ. ಸೊ ಇನ್ನೂ ಏನೇನೋ ಇದೆ, ಕೇಕ್ಗಳಿದೆ. ಸೊ ಏನೇನೋ ಇದೆ. ನನಗೆ ಯಾಕೋ ಮಧ್ಯಾಹ್ನ ತಿಂದಿದ್ದು ಅಂದರೆ ಈವ್ನಿಂಗ್ ತಿಂದಿದ್ದು KFC ಕರಗಿರಲಿಲ್ಲ. ಸೊ ಹಾಗಾಗಿ ಏನು ಬೇಡ ಅಂತೇಳಿ ಒಂದು 2-3 ಫ್ರೂಟ್ಸ್ಗಳು ತೊಗೊಂಡೆ. ಫ್ರೂಟ್ಸ್ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಅದಾದಮೇಲೆ ಲೈಟಾಗಿ ಒಂದು ಕಾಜು ಬಿರಿಯಾನಿ ಅಂದರೆ ಕಾಜು ಗೀ ರೈಸ್ ಅದು ಆ್ಯಕ್ಚುಲಿ, ಅದು 1 ಸ್ಪೂನ್ ತೊಗೊಂಡೆ. ಬಾಸುಮತಿ ರೈಸಲ್ಲಿ ಮಾಡಿದ್ದು ಚೆನ್ನಾಗಿತ್ತು. ಅದಾದಮೇಲೆ ನನ್ನ ಫೇವ್ರೆಟ್ ಜಾಮೂನು, ಇದು ಸ್ಪೆಷಲ್ ಕೋವಾ ಜಾಮೂನು, ತುಂಬ ಸ್ವೀಟ್ ಅನ್ನಿಸ್ತು. ಅದಾದಮೇಲೆ ಒಂದು ಲೈಟಾಗಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ರೂಮ್ಗೆ ಹೋಗೋಣ ಅಂತೇಳಿ ಬಂದೆ. ರೂಮ್ಗೆ ಬಂದ ತಕ್ಷಣ ಹೊರಡಬೇಕಾದ್ರೆ ನೋಡಿ ಮಳೆ ತುಂಬ ಏನು ಜೋರಿಲ್ಲ, ಬಟ್ ಬರ್ತಾ ಇದೆ ಮಳೆ. ಸಖತ್ತಾಗಿ ಇದೆ ವೆದರು. ಹೋಟೆಲಂತೂ ಸೂಪರಾಗಿದೆ. ಸೊ ನನಗೆ ಕೀ ಕೊಡಬೇಕಾದ್ರೆ ನಾನು ಕೇಳಿದ್ದೆ ನಮ್ಮ ಒಬ್ಬರು ಪಾರ್ಟ್ನರ್ ಎಲ್ಲಿಂದ ಬರ್ತಾರೆ ಅಂತೇಳಿ. ಸೊ ಅವ್ರು ಹೇಳಿದ್ರು ಅಸ್ಸಾಮಿಂದ ಬರ್ತಾ ಇದ್ದಾರೆ ಮೇಡಮ್ ನಿಮ್ಮ ರೂಮ್ ಪಾರ್ಟ್ನರ್ ಅಂತೇಳಿ. ಸೊ ನಮಗೆ ಒಂದು ಕೀ ಕೊಟ್ಟು ಕಳಿಸ್ಕೊಟ್ರು. ಅಂದ್ಕೊಂಡೆ ಸೊ ನಾನೇ ಫಸ್ಟ್ ಬಂದಿರೋದು ಅಂತೇಳಿ. ಸೊ ಅಲ್ಲಿ ಕೇಳ್ದಾಗ ಹೇಳಿದ್ರು ಎಂಟೈರ್ ಟಾಟಾಗೆ ಈ ಒಂದು ಪ್ರೋಗ್ರಾಮ್ಗೆ ಬಂದಿರೋದು ಫಸ್ಟ್ ನಾನೇನೆ ಅಂತೇಳಿ. ಇದು ಒಂದು ನನ್ನ ರೂಮ್ ಬಂದು 2025. ಸೊ ಓಪನ್ ಮಾಡ್ತಿದ್ದಂಗೆ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ. ವಾವ್, ಸದ್ಯಕ್ಕೆ ಈಗ ಇರೋದು ನಾನೊಬ್ಳು. ನಮ್ಮ ಒಂದು ರೂಮ್ ಪಾರ್ಟ್ನರ್ ಬಂದಮೇಲೆ ಇಬ್ಬರು ಕೂಡ ಈ ಒಂದು 2 ಡೇಸ್ ಜೊತೆಗೆ ಇರಬೇಕು. ವಾಶ್ರೂಮ್ ದೊಡ್ಡದಾಗಿದೆ. ವಾವ್, ಸೂಪರಾಗಿದೆ. ಲೈಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಕತ್ಲೆ ಇದೆ, ಪರವಾಗಿಲ್ಲ. ಸೊ ಆಮೇಲೆ ಲೈಟ್ನ ನೋಡಿ ನಾವು ಹಾಕೊಳ್ಳೋಣ. ವಾವ್, ಸಕ್ಕತ್ತಾಗಿದೆ. ಬಾಟಬ್ ಇದೆ, ಶವರ್ ಇದೆ, ಸೂಪರಾಗಿದೆ. ವಾವ್, ಸೂಪರ್. ಸೊ ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಇದೆ. ಸೊ ಇದು ಮೇಕಪ್ಪು ಗ್ಲಾಸ್ ಪ್ಲಸ್ ಚೇರ್ ಇದೆ. ಸೊ ಬೆಡ್ಡು ಕೂಡ ಸೂಪರಾಗಿ ದೊಡ್ಡದಾಗಿದೆ. ಕೂತ್ಕೊಳ್ಳೋಕೆ ಸೋಫಾ ಕೂಡ ಎಕ್ಸ್ಟ್ರಾ ಇದೆ. ನೈಸ್. ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋದಾಗ ಹೇಗಿರುತ್ತೆ ರೂಮ್ ಅದೇ ರೀತಿ ಕೊಟ್ಟಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೂಪರಾಗಿದೆ, ಒಳ್ಳೆ ಎಂಜಾಯ್ಮೆಂಟು. ಸೊ ಸ್ಕ್ರೀನಿಂದ ಎಲ್ಲ ಹೇಗೇನಿದೆ ನೋಡಬೇಕು. ಸ್ಕ್ರೀನ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಇದು ಹೊರಗಡೆ ಕೂತ್ಕೊಳ್ಳೋದು ಜಾಗ ಏನೂ ಇದೆ. ವಾವ್, ನೈಸ್. ಅಂತೂ ಇಂತೂ ಮೈಸೂರು ಟು ಗೋವಾ ಬಂದಾಯಿತು. ಗೋವಾ ಬಂದ ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಊಟಕ್ಕೆ ಹೋಗಿದ್ದೆ. ಸೊ ಊಟ ಮಾಡಿಕೊಂಡು ಆಚೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿ ಮಳೆ ಬರ್ತಿದೆ. ವೆದರ್ ಕೂಲಾಗಿದೆ. ಆಲ್ರೆಡಿ 10 o'clock ಆಗಿದೆ. ಸೊ ಈಗ ಏನಿಲ್ಲ, ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಆರಾಮಾಗಿ ಒಂದು ಮಲ್ಕೋತೀನಪ್ಪ.